ತಿನ್ನು ತಿನ್ನು ಗುಂಡು ತಿನ್ನು. ಋತು ಎಲ್ಲ ತಿಂದ್ಬಿಡ್ತಾಳೆ. ತಿನ್ನಪ್ಪ ನೀನು. ನೋಡು ಋತು ಎಷ್ಟು ಚೆನ್ನಾಗಿ ತಿಂತಾಳೆ. ಸಂಗೀತ ಇವಳು ಒಬ್ಳೆ ಬಂದ್ಲಾ? ಇಲ್ಲ, ದೊಡ್ಡಮ್ಮ ಕರ್ಕೊಂಬಂದಿತ್ತು. ದೊಡ್ಡಮ್ಮ ಬಿಟ್ಟೋಯ್ತು. ಅದಕ್ಕೆ ನಾನು ನೆನ್ನೆ ಇನ್ನೊಂದು ಸ್ವಲ್ಪ ಫ್ರೈ ಇತ್ತಲ್ಲ, ಅವಳಿಗೆ ಫ್ರೈ ಅಂದರೆ ಇಷ್ಟ. ಅದಕ್ಕೆ ಅವಳಿಗೆ ಹಾಕ್ಕೊಟ್ಟೆ. ಅದಕ್ಕೆ ಅವನ ಗುಂಡ ನಾನು ತಿಂತೀನಿ ಅಂತ ಹೇಳಿ ಅವನು ತಿಂತಾ ಇದ್ದಾನೆ. ಚಿಚ್ಚಿ 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 ಚಿಚ್ಚಿ. ಅಮ್ಮ ಮಾಡಿರೋದು ನಮ್ಮಮ್ಮ ಫ್ರೈ ಫ್ರೈ. ನಿಮ್ಮಮ್ಮನೇ ಮಾಡಿರೋದು ತಿನ್ನಪ್ಪ. ತಿನ್ನು. ನೋಡು ಅವಳು ಹೆಂಗೆ ತಿಂತಾಳೆ. ಅವಳಿಗೆ ಇಷ್ಟ ಫ್ರೈ ಅಂದರೆ. ನೀನು ತಿಂಬದೇ ಇಲ್ಲ. ಹಿಂಗೆ ಹುಡುಗರು ಇದ್ದರೆ ಚೆನ್ನಾಗಿ ಊಟ ಮಾಡ್ತಾನೆ. ನೆನ್ನೆ ನೋಡು ಅವಳ ಜೊತೆಗೆ ಇಟ್ಕೊಡೋಕ್ಕೆ ಫ್ರೈ ಎಲ್ಲ ತಿಂದ, ಸ್ವಲ್ಪ ಅನ್ನ ಉಂಡ. ಯಾರನ್ನ ಹುಡುಗರು ಇದ್ರೆ ಚೆನ್ನಾಗಿ ಊಟ ಮಾಡ್ತಾನೆ ಸಂಗೀತ. ಹುಡುಗರು ಯಾರು ಇಲ್ಲ ಅಂದರೆ ಊಟನೇ ಮಾಡೋದಿಲ್ಲ. ಅವಳ ಜೊತೆಗೆ ನೋಡಿ ಇವಾಗ ಹೆಂಗೆ ತಿಂತಾನೆ. ಅದೇ ಮನೆಯಾಗ ಅವನು ಒಬ್ಬನಿಗೆ ಹಾಕ್ಕೊಡು, ತಿಂಬಲ್ಲ. ಅವಳು ತಿಂಬದಕ್ಕೆ ತಿಂತಾ ಇದ್ದಾನೆ ಇವಾಗ ಫ್ರೈ. ತಿನ್ನು ತಿನ್ನು. ಋತು ಎಲ್ಲ ತಿಂದ್ಬಿಡ್ತಾಳೆ. ತಿನ್ನಪ್ಪ. ತಿನ್ನಮ್ಮ ಋತು, ನೀನು ತಿನ್ನು. ಚಿಚ್ಚಿ ಚಿಚ್ಚಿ ಚಿಚ್ಚಿ. ಇವಳಿಗೆ ಅಕ್ಕ ಚಿಕನ್ ಮಟನ್ ಅಂದ್ರೆ ಸಖತ್ತು ಇಷ್ಟ ಕಣೆ. ಚೆನ್ನಾಗಿ ತಿಂತಾಳೆ. ಹೆಂಗನ ಖಾರ ಆಗಿದ್ರು ಪರವಾಗಿಲ್ಲ, ಸುರ್ಗುಟ್ಕೊಂಡಾದ್ರೂ ತಿಂತಾಳೆ ಇವಳು. ದೊಡ್ಡಮ್ಮನ ತಾಗಿ ಏನು ಮಾತಾಡೋಕೆ ಹೋಗ್ಬೇಡ. ಅದು ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ನನಗೆ. ಏನೇಂದ್ರು ದೊಡ್ಡಮ್ಮನ ಬುದ್ಧಿ ಇಡಿಸಲ್ಲ. ಯಾಕೆ ಬೇಕು? ನಾವೇನು ಜಗಳ ಮಾಡ್ಕೊಂಡಿಲ್ಲ, ಹೋಗಲ್ಲ ಅಷ್ಟೇ. ಯಾಕಂದ್ರೆ ನಾಲ್ವರು ಒಟ್ಟಿಗೆ ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿ ಹಿಂಗೆ ಮಾಡ್ತಾ ಇರೋದು ಅಷ್ಟೇ. ನಮ್ಮ ಅಕ್ಕ ಇರೋ ಅಂತನ್ನು ತಿರುಗಿ ಗುದ್ದಾಡ್ಯವ್ರೆ, ಕಿತ್ತಾಡ್ಯವ್ರೆ ಅಂತ ಅಲ್ಲೂ ಇಲ್ಲೂ ಹೇಳೋದು ಇಲ್ಲೋದೆಲ್ಲ ಮಾಡುತ್ತೆ ಈ ದಡಮ್ಮ. ಸರಿ ಇಲ್ಲ ಈ ದಡಮ್ಮನ ಬುದ್ಧಿ. ಯಾಕೆ ಬೇಕು? ಈ ದಡಮ್ಮನ ಜಾಸ್ತಿ ಎಷ್ಟ್ರಾಗ ಇಟ್ಕೋಬೇಕು ಅಷ್ಟ್ರಾಗ ಇಟ್ಕೋ ಸಂಗೀತ. ಜಾಸ್ತಿ ಹಚ್ಕೊಂಬಕ್ಕೆ ಹೋಗ್ಬೇಡ. ಇಲ್ಲ ಕಣೆ ಅಕ್ಕ, ನಾನೇನು ಹೋಗೋದಿಲ್ಲ. ಅವರೇ ಕರೆದ್ರು ಮೊನ್ನೆ. ಅದಕ್ಕೆ ನೋಡಪ್ಪ ಕರೆದ್ರು ಬರಲಿಲ್ಲ ಅಂತಾರೆ ಅಂತ ಹೋಗಿದ್ದೆ. ಒಂದು ಸೀರೆ ತಗೊಂಬಂದಿತ್ತು. ಮತ್ತು ಒಂದು ಇದು ಲಕ್ಷ್ಮೀ ತಾಳಿ ಬರುತ್ತಲ್ಲ, ಅದನ್ನೊಂದು ಕೊಡಿಸ್ತು. ಒಂದು ಜೊತೆ ಕಾಲ್ಚೆಂಗೆ ಕೊಡಿಸ್ತು. ಸೀರೆ ಅದನ್ನೆಲ್ಲ ಕೊಡಿಸ್ತು. ಅದಕ್ಕೆ ನಾನೇನೇನು ಮಾತಾಡೋಕೆ ಹೋಗಲ್ಲ. ಸುಮ್ಮನೆ ಕರೆದ್ರ ಈಗ ಚೆನ್ನಾಗಿ ಮಾತಾಡ್ಸಿದ್ರೆ ಮಾತಾಡ್ತೀನಿ ಅಷ್ಟೇ. ಆಗ ಅಷ್ಟ್ರಾಗಿರ್ಬೇಕು ಅಷ್ಟೇ. ನಾವು ನಮ್ಮನೆ ಗುಟ್ಟು ಏನು ಬಿಟ್ಕೊಡ್ಬಾರ್ದು. ಇವಾಗ ನಾವೇನು ಸುಮ್ಮನೆ ಇವಾಗ ನಾವೆಲ್ಲ ಒಟ್ಟಿಗೆ ಚೆನ್ನಾಗಿರ್ಬೇಕು ಅಂಬೋದಕ್ಕೋಸ್ಕರ ಹಿಂಗೆ ಮಾಡ್ತಾ ಇರೋದಷ್ಟೇ. ನಾನೇನೇನು ನಮ್ಮ ಅಮ್ಮರ ಮೇಲೂ ನಮ್ಮ ದೀಕ್ಷಿನ ಮೇಲೂ ಏನು ಸಿಟ್ಟು ಮಾಡ್ಕೊಂಡಿಲ್ಲ. ಎಲ್ಲ ಒಟ್ಟಿಗೆ ಚೆನ್ನಾಗಿರಬೇಕು. ಹಿಂಗಂದ್ರೆ 2 ದಿನ ಆಮೇಲೆ ಅಂದರೆ ಒಟ್ಟಿಗೆ ಎಲ್ಲರೂ ಚೆನ್ನಾಗಿರ್ತೀವಲ್ಲ ಅಂತ ಹೇಳಿ ಹಿಂಗೆ ಮಾಡ್ತಾ ಇರೋದು ಅಷ್ಟೇ. ನಾವೇನೇನು ಇವಾಗ ನಮ್ಮ ಅಮ್ಮನ ಮಾತಾಡ್ಸಲ್ಲ ಅನ್ನೋದೇನಿಲ್ಲ. ನಮ್ಮ ಅಮ್ಮನ ಮಾತಾಡಿಸ್ಲಿಲ್ಲ ಅಂದರೆ ಯಾರನ್ನ ಏನಂತಾರೆ. ತಿರುಗಿ ನಮ್ಮ ದಡಮಗಿದೆ ಒಂದು ದೊಡ್ಡ ವಿಷಯ ಆಗ್ಬಿಡುತ್ತೆ. ಊರಾಗೆಲ್ಲ ಹೇಳ್ಕೊಂಡು ತಿರ್ಗಾಡುತ್ತೆ ಮತ್ತೆ. ನಾನು ಹಂಗೆ ಹೇಳಿದ್ದು ದೊಡ್ಡಮ್ಮ. ನಾನು ಹೋಗು ಅಂತ ಹೇಳ್ದೆ ದೊಡ್ಡಮ್ಮ. ನಮ್ಮ ಅಕ್ಕರಿಗೆ ಹೋಗಿ ಬರ್ರಿ ಅಂತ ಹೇಳಿದೆ. ಅದೇ ಅವಳು ದೀಕ್ಷಾ ನೋಡಪ್ಪ ಬುದ್ಧಿ ಕಲ್ಕಂಬ್ಲಿ ಅಂತ ಹೇಳಿ ಅದಕ್ಕೆ ಹಿಂಗೆ ಮಾಡ್ತಾಯಿದ್ದೀವಿ ಅಷ್ಟೇ ಕಣ್ ದೊಡ್ಡಮ್ಮ ಅಂತ ಅಂದೆ. ನಾವು ಹೋಗ್ತಾರೆ, ಅವರೇನು ಹೋಗ್ದಂಗೇನಿಲ್ಲ ಅಂತ ಹೇಳ್ದೆ. ಊಟ ಮಾಡಿದ್ರ ಹರ್ಷಿತಕ್ಕ? ಮಾಡಿದ್ವಿ ರಾಜು. ಬಾ ನೀನು ಊಟ ಮಾಡೋ ಹೋಗು. ನಿನ್ನ ತಮ್ಮ ಬರಲಿಲ್ವಾ? ಇಲ್ಲ ಅಕ್ಕ, ಆಮೇಲೆ ಬರ್ತೀನಿ ಅಂತ ಹೇಳ್ದ. ಇವರು ಪುಟಾಣಿಗಳು ಇಬ್ಬರು ಏನೋ ತಿಂತಾ ಇದ್ದಾರೆ. ಫ್ರೈ ಇತ್ತು ಇನ್ನೊಂದು ಸ್ವಲ್ಪನ, ಅದಕ್ಕೇನೆ ತಿಂತಾ ಇದ್ದಾರೆ ಇಬ್ರು. ಇಬ್ಬರು ಚೆನ್ನಾಗಿ ತಿಂತಾರೆ. ಹಾಕ್ಕೊಟ್ರೆ ಅದಕ್ಕೆ ಬಿಸಿ ಮಾಡಿ ಹಾಕ್ಕೊಟ್ಟಿದ್ದೀನಿ. ತಿಂತಾ ಇದ್ದಾರೆ ಇಬ್ರು. ನೋಡು ಅವ್ನ ಗುಂಡ ಒಬ್ಬನೇ ಇದ್ದರೆ ತಿಂಬಲ್ಲ. ಅವಳು ಇದ್ದರೆ ಋತು ಇದ್ದರೆ ಋತು ಜೊತೆ ಕೂತ್ಕೊಂಡು ಚೆನ್ನಾಗಿ ತಿಂತಾ ಇದ್ದಾನೆ. ಹಂಗೆ ಸಂಗೀತ, ಮಕ್ಕಳು ಜೊತೆಗಿದ್ರೆ ಚೆನ್ನಾಗಿ ಊಟ ಮಾಡ್ತಾರೆ. ನೋಡು ಹೆಂಗೆ ಇಬ್ಬರಳು ನಗ್ನಗ್ತಾ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾರೆ. ಚಿಚ್ಚಿ ಚಿಚ್ಚಿ. ತಿನ್ನಮ್ಮ, ತಿನ್ನು ತಿನ್ನು ತಿನ್ನು. ಹೋಗಿ ಮನೋನ್ ಕರೆದು ಬರ್ತೀನಿ ಸಂಗೀತ. ಅಲ್ಲಿ ಅಂಗಡಿ ಹತ್ರ ಇರಬೇಕು. ಕರೆದು ಬರೋಗ್ರಿ. ಮುದ್ದೆ ಮಾಡಿದ್ದೀವಿ, ಊಟ ಮಾಡಿರಂತೆ. ಹೋಗ್ರಿ ಫಸ್ಟು ಊಟ ಮಾಡಿರಂತೆ ಇಬ್ಬರು. ಕರೆದು ಬರೋಗ್ರಿ ಅವನನ್ನು. ಕಂಪ್ಯೂಟರ್ ಸೆಂಟ್ರ್ನು ಚೆನ್ನಾಗಿ ನಡೀತೈತಲ್ವಾ ಸಂಗೀತ? ಅಕ್ಕ ತುಂಬ ಚೆನ್ನಾಗಿ ನಡೀತೈತೆ ಕಣೆ. ಅಲ್ಲಿ ಯಾವುದೂ ಇಲ್ವಲ್ಲ, ಚೆನ್ನಾಗಾಗುತ್ತೆ. ಎಲ್ಲ ಬಂದು ಚೆನ್ನಾಗೆಲ್ಲ ಜೆರಾಕ್ಸು ಫೋಟೋ ಎಲ್ಲ ಚೆನ್ನಾಗಿ ತೆಗೆಸ್ಕೊಂಡು ಹೋಗ್ತಾರೆ. ಹೆಂಗೋ ಇವ್ರ ತಮ್ಮನಿಗೇನೋ ಕೆಲಸ ಇಲ್ವಲ್ಲ, ಅವ್ರಿಗೆ ಮಾಡಿಕೊಟ್ಟಿದ್ದೀವಿ. ನಾವು ಸ್ವಲ್ಪ ಹೋಗ್ತಾ ಇರ್ತೀವಿ. ಹಂಗೆ ನಾವು ಅವರು ಎಲ್ಲ ಒಟ್ಟಿಗೆ ಹಿಂಗೆ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ತೀವಕ್ಕ. ಅಷ್ಟೇ ಸಂಗೀತ, ಹೊಂದಾಣಿಕೆಯಿಂದನ ಎಲ್ಲ ಮಾಡ್ಕೊಂಡೋದ್ರೆ ಯಾವುದೂ ಇರೋಲ್ಲ. ಹೊಂದಾಣಿಕೆ ಇರಬೇಕು. ಹೆಂಗೋ ಬಿಡು, ಮನಗೂ ಹೆಂಗೋ ಓದಿದಾನಲ್ಲ, ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಾನತ್ಲಾಗೆ. ಮೂಳೆ 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 ತಿನ್ನಬಾರ್ದು. ಮೂಳೆ ಸೈಡಿಗೆ ಹಾಕು. ಮೂಳೆ ತಿನ್ನಬಾರ್ದು. ಬೋಲು ಚೂಟಿ ಇದ್ದಾಳೆ ಕಣೆ ಸಂಗೀತ ಇವಳು. ನಮ್ಮ ದೊಡ್ಡಮ್ಮನಂಗೆ ಸ್ವಲ್ಪ. ಅಕ್ಕ ದೊಡ್ಡಮ್ಮನಂಗೆ ಎಲ್ಲನ ಬೊಲ್ ಚುರುಕು. ಮಾತಾಡೋದಾಗಲಿ, ಇಲ್ಗನ ಹೋಗೋದಾಗಲಿ, ಏನಾನ ತಗೊಂಬೋದು ಇಸ್ಕೊಂಬೋದು, ಯಾರು ತಗೋಣ ಕೇಳೋದು ಎಲ್ಲನ ಏನಿಲ್ಲ. ಇವಾಗ ನೋಡು ಬತ್ತಿದಂಗೆ ಅತ್ತೆ ಅತ್ತೆ ಚಿಚ್ಚಿ ಚಿಚ್ಚಿ ಹಾಕ್ಕೊಡು ಅಂತಾಳೆ. ನೆನ್ನೆ ಸಾಕೊಟ್ಟಿದ್ವಲ್ಲ, ಅದಕ್ಕೆ ಇನ್ನೂ ಬತ್ತಿದಂಗೆ ಕೇಳ್ತಾಳೆ. ನೋಡಕ್ಕ ನಮ್ಮ ದೊಡ್ಡಮ್ಮ ಇದ್ದಂಗೆ ಯಾರ ಮನೆಗನತ್ತ ಯಾತನದ ಕೇಳಿಬಿಡ್ತಾಳೆ ಬಾಯ್ ಬಿಟ್ಟು. ನಮ್ಮ ದೊಡ್ಡಮ್ಮನೇ ಸೇಮ್. ನೀನು ದೊಡ್ಡಮ್ಮಂತಾಗಿ ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರಬೇಕು. ಜಾಸ್ತಿ ಅತಿಯಾಗಿ ಏನು ಮಾತಾಡ್ಸೋಕೆ ಹೋಗ್ಬೇಡ ಸಂಗೀತ. ನೋಡು ನಾನು ಏನೇ ಅಂದರೂ ನಮ್ಮ ದೊಡ್ಡಮ್ಮನ ನಾನು ನಂಬೋದೇ ಇಲ್ಲ ನಾನು.
ಮತ್ತು ನಮ್ಮ ದೊಡ್ಡಮ್ಮಗೆ ಇರೋದು ಪ್ರಪಂಚ ಮ್ಯಾಗ್ಲ ಬುದ್ಧಿ ಇನ್ಯಾರಿಗೂ ಇಲ್ಲ ಬಿಡು. ಅಷ್ಟು ಅತಿ ಆಸೆ ನಮ್ಮ ದೊಡ್ಡಮ್ಮಗೆ, ಯಾವುದ್ರಲ್ಲಾಗಲಿ ಹೇಳು ತುಂಬ ಅತಿ ಆಸೆ. ಎಷ್ಟೇ ಆದರೂ ನಮ್ಮ ದೊಡ್ಡಮ್ಮನ ನಂಬಾರ್ದು. ಅದರಲ್ಲೂ ದುಡ್ಡಿನ ಕಾಸಿನ ವಿಚಾರದಾಗಂತೂ ನಮ್ಮ ದೊಡ್ಡಮ್ಮನ ನಂಬಕ್ಕೆ ಹೋಗ್ಬಾರ್ದು. ದುಡ್ಡು ಐತೆ ಅಂದರೆ ಸಾಕು, ಆ ಯಮ್ಮನಿಗೆ ಹೆಂಗಾಗುತ್ತೋ ಏನೋ. ಅಯ್ಯಪ್ಪ, ಏನೇಂದ್ರೆ ನಮ್ಮ ದೊಡ್ಡಮ್ಮನ ನಂಬಲ್ಲಪ್ಪ ನಾವಂತೂ. ಇಲ್ಲ ಕಣೆ ಅಕ್ಕ, ನಾನು ಜಾಸ್ತಿ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಸುಮ್ಮನೆ ಬಂದರೆ ಏನಮ್ಮ ಅಂದರೆ ಏನಮ್ಮ ಅಂತ ಅಂದ್ಕೊಂಡು ಕಳಿಸ್ತೀನಿ ಅಷ್ಟೇ. ನಾನೇನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಹೋಗಕ್ಕಿಲ್ರಿ ನಿಮ್ಮ ಅಮ್ಮ ಇರ್ಮಂತಕ್ಕೆ? ಇಲ್ಲ ರಾಜಂಟಿ, ಇದೊಂದು ಸತಿ ಹೋಗಲ್ಲ. ಆಮೇಲೆ ನಮ್ಮ ಅಮ್ಮನೇನೆ ಕರಿತೈತೆ ನೋಡು. ಸಂಗೀತನು ನಾವು ಎಲ್ಲರೂ ಚೆನ್ನಾಗಿರ್ಬೇಕು ಅಂಬೋದು ಒಂದು ಆಸೆಗೋಸ್ಕರ ಹಿಂಗೆ ಮಾಡ್ತಾ ಇರೋದು ಅಷ್ಟೇ ನಾವು. ಆಮೇಲೆ ಇವಾಗ ನಮ್ಮ ಅಮ್ಮರ ಮೇಲೇನು ಗಲಾಟೆ ಮಾಡೋದಾಗಲಿ, ನಮ್ಮ ಅಮ್ಮರ ಮೇಲೆ ಬೇಜಾರು ಮಾಡ್ಕೊಂಬೋದಾಗಲಿ ಇದೆಲ್ಲ ಮಾಡಲ್ಲ. ಅವ್ರ ಮೇಲೆ ಬೇಜಾರು ಮಾಡ್ಕೊಂಡ್ರೆ ಯಾರನ್ನ ಏನಂದಾರ ಆಂಟಿ ನಮ್ಮ. ಅದೇನಮ್ಮ, ನಿಮ್ಮ ಅಮ್ಮಯ್ಯ ಪಾಪ ಬೇಜಾರಾಗ್ತಾಳೆ. ನೋಡಪ್ಪ, ನಾವು ಸಾಕಿ ಬೆಳೆಸಿ ಎಂತ ಚೆನ್ನಾಗಿ ನೋಡ್ಕೊಂಡ್ರು ಇವತ್ತು ನೋಡಪ್ಪ ನಮ್ಮ ಮನೆಗೆ ಬರಲಿಲ್ಲ ಅಂತ ಬೇಜಾರಾಗ್ತಾರೆ. ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಅದಕ್ಕೆ ಹೇಳ್ದೆ ಹೋಗಕ್ಕಿಲ್ರಿ ನಮ್ಮ ಅಂತ ಹೇಳಿ. ಹೋಗ್ತಿದ್ವಿ, ನಮ್ಮ ದೀಕ್ಷನ್ ಮಾತು ಕೇಳುತ್ತಲ್ಲ ನಮ್ಮ ಅಮ್ಮಯ್ಯ, ಅದಕ್ಕೆ ಇದೊಂದು ಸತಿ ಹೋಗ್ಲಿಲ್ಲ ಅಂದರೆ ಕರಿತೈತಿ. ಅದಕ್ಕೆ ಸಂಗೀತ ನಾವೆಲ್ಲ ಚೆನ್ನಾಗಿದ್ರೆ ನಾಲ್ವರು ಚೆನ್ನಾಗಿರ್ಬೇಕಂಬದು ಆಸೆ ನಮಗೆ. ನಾಲ್ವರು ಅಕ್ಕ ತಂಗಿಯರು ಚೆನ್ನಾಗಿರ್ಬೇಕು ಅಂತ. ಆದ್ರೆ ನಮ್ಮ ದೀಕ್ಷಾ ಹೊಂದ್ಕೊಂಬಲ್ಲ, ನಮಗೆ ಹೊಂದ್ಕೊಂತಾಳೆ, ನಮ್ಮ ಸಂಗೀತ ಹೊಂದ್ಕೊಂಬಲ್ಲ. ಅದಕ್ಕೆ ನಾಲ್ವರು ಚೆನ್ನಾಗಿರ್ಬೇಕಪ್ಪ, ನಾಲ್ವರು ಎಂತ ಚೆನ್ನಾಗಿದ್ದಾರಪ್ಪ ಅನ್ಬೇಕು. ನೋಡಪ್ಪ, ಹಿಂಗೆ ಒಬ್ಳು ಹಿಂಗೆ ಕರೆದಿಲ್ಲ, ಹಿಂಗೆ ಇದ್ದಾಳೆ ಊರಾಗೆ ಅಂತ ಸುಮ್ಮನೆ ಇವೆಲ್ಲ ಮಾತುಗಳು ಬೇಡ. ಎಲ್ಲರೂ ಚೆನ್ನಾಗಿರೋಣ ಅಂಬೋದಕ್ಕೋಸ್ಕರ ಅಷ್ಟೇ ನಾವು ಹಿಂಗೆ ಮಾಡ್ತಾ ಇರೋದು. ಅಮ್ಮಯ್ಯ ಪಾಪ ಎಷ್ಟು ನೋವು ಮಾಡ್ಕೊಂತ ಏನೋ. ನೆನ್ನೆ ಸಾಕು ಕರ್ಕೊಂಬಂದು ತೋರಿಸ್ತಿದ್ಲು ದೀಕ್ಷಾ. ನೋಡಮ್ಮ ಕರ್ಕೊಂಬಂದವ್ರೆ ಅಂತ ಹೇಳಿ ಇಲ್ಲ ಹಸಿ ಹೋದ್ರು. ಅಮ್ಮನ ಮನಸ್ಸಿಗೆ ಎಷ್ಟು ನೋವು ಮಾಡ್ಕೊಂಡಿರುತ್ತ ಕಣೆ ಅಕ್ಕ. ಮತ್ತೆ ಬೇಜಾರು ಮಾಡ್ಕೊಂಡಿರ್ತಾಳೆ ಅಂತಮ್ಮ. ನೋಡಪ್ಪ ಬರಲಿಲ್ಲ, ಇಲ್ಲಿಗೆ ಬಂದರು ನೋಡು, ನಾವು ಬೇಡವಾದಾರ ಆದರೆ ನೋಡು ಅವ್ರ ಮನೆಗೆ ಹೋಗ್ಯವ್ರೆ, ಬೇಡ ಅಂದಿದ್ದು ಕೆಲಸ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ ಬೇಜಾರಾಗಿರ್ತಾಳೆ. ನೋಡು, ನೀವು ಸುಮ್ಮನೆ ಹೋಗ್ಬೋದಾಗಿತ್ತಮ್ಮ ಅಂತ. ಏನು ಕರೆದಿದ್ರೋಟೆ ನಮ್ಮ ಸಂಗೀತ ಹೆಂಗತ್ತ, ಗಂಡ ಸೆನಕ್ಕೆ ನೋಡ್ಕೊಂತಾನೆ, ನಾವು ಸೆನಕ್ಕೆ ನೋಡ್ಕೊಂತೀವಿ. ನೀವು ಅವರು ಎಲ್ಲರೂ ಸೆನಕ್ಕಿರ್ಬೋದು, ಏನು ಮಾಡ್ತೀಯ? ನಿಮ್ಮ ಅಮ್ಮಗೆ ಯಾಕೆ ಸಿಟ್ಟು? ಏನು ಮಾಡೋಣ, ಒಂದು 2 ದಿನ ಸೆನಕ್ಕಿರ್ರಿ, ಹೋಗಿ ಬರೋಗ್ರಿ. ಏಮ್ಮ ಕರಿಯಮ್ಮ ಅಂತ ಹೇಳ್ರಿ, ಕರೀಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಬಿಡಂಟಿ, ಇದೊಂದು ಸತಿ ಹೋಗಲ್ಲ. ಸುಮ್ಮನೆ ಅಮ್ಮ ಅಲ್ಲಿ ಬಂದಿದ್ವಿ ಕಣಮ್ಮ, ಯಾಕೋ ಬೇಜಾರು ಅನ್ನಿಸ್ತು, ಬರಲಿಲ್ಲ. ಸಂಗೀತರ ಮನೆಗೆ ಬಂದಿದ್ವಿ, ಅದಕ್ಕೆ ಬರಲಿಲ್ಲ ಕಣಮ್ಮ. ನೀವು ಮಾತಾಡಿಸ್ಬೇಡ ಅಂತ ಹೇಳಿದ್ದಲ್ಲ, ಅದಕ್ಕೆ ಬರಲಿಲ್ಲ ಕಣಮ್ಮ ಅಂತ ಹೇಳ್ತೀನಿ. ನಾವೆಲ್ಲ ಫೋನ್ ಮಾಡಿ ಮಾತಾಡ್ತೀವಿ, ಸುಮ್ಕಿರಂಟಿ. ಇವರಿಬ್ರು ಪುಟಾಣಿಗಳು ಏನೋ ತಿಂತಾ ಇದ್ದಾರೆ. ಏನೇ ಋತು ತಿಂತಾ ಇರೋದು? ಚಿಚ್ಚಿ 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 ಚಿಚ್ಚಿ. ಎಷ್ಟು ಆಸೆ ಅಪ್ಪ ಋತುಗೆ. ನಮಗೆ ಕೊಡ್ತೀಯಾ ನಿಮ್ಮ ಮನೆಗೆ ಬಂದಮೇಲೆ? ಕೊಡ್ತೀನಿ ಕೊಡ್ತೀನಿ. ಅಮ್ಮ ಬಾಳಮ್ಮ, ಇವ್ರ ಮಂತಕ್ಕೆ ಹೋಗೋಣ. ಅಮ್ಮ ಬಾರಮ್ಮ, ಇವ್ರ ಮಂತಕ್ಕೆ ಹೋಗೋಣ. ಹೋಗೋಣ ಸಾಯಂಕಾಲಕ್ಕೆ ಹೋಗಿ ಹಂಗೆ ದೊಡ್ಡಪ್ಪನ ಮಾತಾಡಿಸ್ಕೊಂಡು ಬರೋಣ. ಹೋಗೋಣ ಸಾಯಂಕಾಲಕ್ಕೆ ಹೋಗೋಣ, ಸುಮ್ಮನಿರು ಪಾಪ. ಹಂಗೇನಿ ಹರ್ಷಣ್ಣನು ಚೈತ್ರಕ್ಕೂನೆಲ್ಲರನ್ನ ಮಾತಾಡಿಸ್ಕೊಂಡು ಬರೋಣ. ಇವ್ರ ಮನೆನೇ ನೋಡಿಲ್ಲ ಕಣಮ್ಮ. ಋತು ಮನೆ ನೋಡೇ ಇಲ್ಲ. ಕರ್ಕೊಂಡು ಹೋಗ್ತೀಯ ಋತು? ನಿಮ್ಮ ಮನೆಗೆ ಬರ್ತಾನಂತೆ ಗುಂಡ. ಕರ್ಕೊಂಡೋಗ್ತೀನಿ ಕರ್ಕೊಂಡೋಗ್ತೀನಿ. ಕರ್ಕೊಂಡು ಹೋಗಂಗ. ಆಮೇಲೆ ತಿಂದಮೇಲೆ ನಿಮ್ಮಂತ ಕರ್ಕೊಂಡು ಹೋಗ್ದ ಗುಂಡನ್ನ. ನೀವೇನ ಕಾಲಿಗೆ ಹೋಗಿ ಬಂದರೆ ಅಮ್ಮ ನೋಡಾಗ ಇಲ್ಲಿ ಬಂದವ್ರೆ, ನಮ್ಮ ಮನೆಗೆ ಬಂದಿಲ್ಲ ಅಂಬುತ್ತೆ. ಎಲ್ಗೂ ಹೋಗ್ಬೇಡ್ರಿ, ಸುಮ್ಮನಿರಮ್ಮ ಅಷ್ಟೇ. ಎಲ್ಲಿ ಹೋಗಲ್ಲ, ಇದೊಂದು ಸತಿ ಯಾರ ಮನೆ ತಕ್ಕ ಹೋಗಲ್ಲ. ಇನ್ನೊಂದು ಸತಿ ಬಂದಾಗ ಹೋಗೋಕ್ಕಾಗುತ್ತೆ. ಅಮ್ಮನೇ ಕರಿತೈತಿ. ನೋಡಿ ಬರಲಿಲ್ಲ ಅವರು ಹಂಗೆ ಹಿಂಗೆ ಅಂತ ದೀಕ್ಷನೆ ಬೈಯುತ್ತೆ ಅವಳು. ಬೈಯಲ್ಲೇ ಕಣೆ ಅಕ್ಕ, ಸಣ್ಣ ಮಗಳು ಅಂತ ಪ್ರೀತಿ ಜಾಸ್ತಿ. ಅವಳು ಹೇಳ್ದಂಗೆ ಕೇಳುತ್ತೆ ಅಮ್ಮಯ್ಯ. ನಾವೇನು ಮಾಡಿದ್ರು ತಪ್ಪೇನೆ, ಅವಳು ಏನು ಮಾಡಿದ್ರು ಸರಿನೇನೆ. ಯಾವಾಗಿಂದಲೂ ಅಷ್ಟೇನೆ. ಹಂಗೆ ಸ್ವಲ್ಪ ಸಣ್ಣ ಮಗಳು ಅಂತ ಅತಿಯಾದ ಪ್ರೀತಿ, ಏನು ಮಾಡೋಕ್ಕಾಗಲ್ಲ. ಬಿಡು, ಇದೊಂದು ಸತಿ ನೋಡೋಣ. ನಾವು ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರೋಣ ಅಂಬತ್ಕೋಸ್ಕರ ಹಿಂಗೆ ಮಾಡೋದು. ಅವಳ ಮೇಲೆ ಏನು ನಮಗೇನೇನು ಸಿಟ್ಟಿಲ್ಲ, ನಮ್ಮ ಅಮ್ಮನ ಮೇಲೂ ಸಿಟ್ಟಿಲ್ಲ. ಸುಮ್ಮನೆ ಹಿಂಗೆ ಬರಲಿಲ್ಲ ಅಂದರೆ ನೋಡಪ್ಪ ಕರಿಯೋಣ ಅಂತ ಅನ್ಸುತ್ತೆ ನಮ್ಮ ಅಮ್ಮಗೂ ಅಂತ ಅಂಬತ್ಕೋಸ್ಕರ ಹಿಂಗೆ ಮಾಡಿರೋದು ಅಷ್ಟೇ. ದೊಡ್ಡಮ್ಮಂತಾಗ ಏನು ಹೇಳಕ್ಕೆ ಹೋಗ್ಬೇಡ ನೀನು ಹಂಗೆ ಹಿಂಗೆ ಅಂತ. ಇಲ್ಲ ಹೇಳಿ ಅವಳೇನು ಯಾತು ಮಾತಾಡಲ್ಲ. ನಾನು ಅದನ್ನೇ ಹೇಳ ನಿಮ್ಮ ದಡಮ್ಮನ ಬಾಯಿ ಸುಮ್ಕಿರಲ್ ಕಣಮ್ಮ, ಯಾತು ಹೇಳಕ್ಕೆ ಹೋಗ್ಬೇಡ ಅಂತೀನಿ. ಯಾಕೆ ಬೇಕು ಮೊದಲೇ ಅಲ್ಲಿಂದ ಇಲ್ಲಿಗೆ ಹೇಳುತ್ತೆ ನಮ್ಮ ದೊಡ್ಡಮ್ಮನ. ನಾನಂತೂ ಏನೇ ಅಂದ್ರೂ ನಂಬಲ್ಲ. ನಮ್ಮ ದೊಡ್ಡಮ್ಮ ಹೆಂಗೆ ಮಾತಾಡ್ಸುತ್ತೆ, ಹೆಂಗೆ ಐತೆ ಅಂದ್ರೂ ನಾನು ನಮ್ಮ ದೊಡ್ಡಮ್ಮನ ನಂಬಕ್ಕೆ ಹೋಗಲ್ಲ. ನಮ್ಮ ದೊಡ್ಡಮ್ಮನ ಬುದ್ಧಿ ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಮಾತಾಡ್ಸೋಕ್ಕೂ ಹೋಗೋದಿಲ್ಲ ಜಾಸ್ತಿನ. ಅದಕ್ಕೆ ನಮ್ಮ ಸಂಗೀತಗೆ ಹೇಳ್ತಿದ್ವಿ, ನಾವೇನು ಇವಾಗ ನಮ್ಮ ಮನೆಗೆ ನಮ್ಮ ದೀಕ್ಷನ ಮೇಲೆ ಸಿಟ್ಟು ಮಾಡ್ಕೊಂಡಾಗಲಿ, ನಮ್ಮ ಅಮ್ಮನ ಮೇಲೆ ಸಿಟ್ಟು ಮಾಡ್ಕೊಂಡಾಗಲಿ ಹೋಗ್ದಂಗಿಲ್ಲ. ಚೆನ್ನಾಗೇ ಕರೀತಾರೆ ನಮ್ಮ ಸಂಗೀತಗೋಸ್ಕರನ. ಇವಾಗ ನಮ್ಮ ಸಂಗೀತನ ಕರೀಲಿ, 4 ಜನನೂ ಚೆನ್ನಾಗಿರೋಣ ಅಂಬೋದಕ್ಕೋಸ್ಕರನ ನಾನು ಹಿಂಗೆ ಮಾಡ್ತಾ ಇರೋದು. ನಾವು ಅಷ್ಟೇ. ನಮ್ಮ ಅಮ್ಮನ ಮೇಲೆ ಏನು ಸಿಟ್ಟಿಲ್ಲ, ನಮ್ಮ ದೇಶದ ಮೇಲೆ ಏನು ಸಿಟ್ಟಿಲ್ಲ ನಮಗೇನು. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.